ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಕೋಗಿಲು ಕ್ರಾಸ್ ಬಳಿ ಇರುವಂತಹ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿಯಲ್ಲಿ ಮನೆಗಳನ್ನು ಏನು ಅನಧಿಕೃತ ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು ಅದನ್ನು ತೆರವು ಮಾಡಿರುವಂಥ ವಿಚಾರ. ಸೊ ಈಗ ಅಲ್ಲಿ ತೆರವಾಗಿರುವಂಥ ಮನೆಗಳಿಗೆ ಪರ್ಯಾಯವಾಗಿ ಮನೆಯನ್ನು ಕಲ್ಪಿಸೋದಕ್ಕೆ ಸರ್ಕಾರ ಏನೋ ನಿರ್ಧಾರ ಮಾಡಿದೆ. ಆದರೆ ಇನ್ನೂ ಕೂಡ ಈ ಘಟನೆ ನಡೆದು 20 ದಿನಗಳಾಗ್ತಾ ಬಂತು. ಇನ್ನೂ ಕೂಡ ಅಲ್ಲಿರುವಂಥ ನಿರಾಶ್ರಿತರಿಗೆ ಮನೆಗಳನ್ನು ಒಂದು ಹಂತದಲ್ಲೂ ಕೂಡ ನೀಡೋದಕ್ಕೆ ಅಥವಾ ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಅಂದರೆ ಶುಕ್ರವಾರ 9ನೇ ತಾರೀಕು ಇವತ್ತು ಮೊದಲ ಹಂತದ ಪಟ್ಟಿ ಬಿಡುಗಡೆ ಮಾಡಿ ಆ ಮೊದಲ ಹಂತದಲ್ಲಿ ಕನಿಷ್ಠ ಪಕ್ಷ 25ರಿಂದ 26 ಮನೆಗಳನ್ನಾದರೂ ಹಸ್ತಾಂತರ ಮಾಡುವಂಥ ಅಥವಾ ಆ ಮನೆಗಳಿಗೆ ಸಂಬಂಧಪಟ್ಟಿರುವಂಥ ಹಕ್ಕುಪತ್ರವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ನೀಡಲಾಗಿತ್ತು. ಆದರೆ ಇವತ್ತು ಕೂಡ ಆ ಭರವಸೆ ಈಡೇರಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಿದ್ರೆ ಯಾಕೆ ಸರ್ಕಾರಕ್ಕೆ ಪ್ರತಿದಿನ ಇವತ್ತೊಂದು ಡೇಟು ಮತ್ತೊಂದು ಡೇಟು ಮುಂದಿನ ಡೇಟು ಅಂತ ಯಾಕೆ ಇದೀಗ ವಿಳಂಬ ಮನೆ ಹಂಚೋದಕ್ಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ಅಲ್ಲಿ ಇರುವಂಥ 167 ಮನೆಗಳನ್ನು ಏನು ಅಧಿಕಾರಿಗಳು ತೆರವು ಮಾಡಿದರು, ಆ 167 ಮನೆಗಳಿಗೂ ಕೂಡ ಸರಿಯಾಗಿರುವಂಥ ದಾಖಲಾತಿಗಳಿಲ್ಲ ಅನ್ನುವಂಥದ್ದು ಸರ್ಕಾರದ ವಾದ. ಅದಾಗಿಯೂ ಕೂಡ ಮಾನವೀಯ ದೃಷ್ಟಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು, ಅದರಲ್ಲೂ ಮುಖ್ಯವಾಗಿ ಸರ್ಕಾರ ನೀಡಿರುವಂಥ ತನಗೆ ತಾನೇ ಹಾಕ್ಕೊಂಡಿರುವಂಥ ಮಾನದಂಡಗಳಿಗೆ ಅನುಗುಣವಾಗಿ ಒಂದಿಷ್ಟು ಮಂದಿಗೆ ಮನೆಗಳನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ 25 ಜನರಿಗೆ ಅಂದರೆ ನಿನ್ನೆ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಒಂದು ಹೇಳಿಕೆಯನ್ನು ಮಾಧ್ಯಮಗಳಿಗೆ ಕೊಟ್ಟರು. ಮೊದಲ ಹಂತದಲ್ಲಿ 26 ಮನೆಗಳನ್ನು ನಾವು ಹಂಚ್ತೀವಿ, 26 ಕುಟುಂಬಗಳನ್ನು ಫಲಾನುಭವಿಗಳಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅವರಿಗೆ ಇನ್ನೆರಡು ದಿನದಲ್ಲಿ ನಾವು ಆ ಮನೆಗಳನ್ನು ಹಂಚ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅಂದರೆ ಈಗ 2 ದಿನ ಕಳೀತು, ಇವತ್ತಿಗೂ ಕೂಡ ಅದನ್ನು ಕೊಡೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಾಧ್ಯ ಆಗಿಲ್ಲ. ಸೊ ಹೀಗಾಗಿ ಯಾಕೆ ಈ ಡಿಲೇ ಯಾಕೆ ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನು ಇರುವಂಥ ಮನೆಗಳನ್ನು ಅಕ್ರಮವಾಗಿ ಕಟ್ಕೊಂಡಿರುವಂಥ ಜನರು ಯಾರಿದ್ದಾರೆ ಅವರ ಬಳಿ ಸೂಕ್ತವಾಗಿರುವಂಥ ದಾಖಲೆಗಳಿಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ರೇಷನ್ ಕಾರ್ಡ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಈ 3 ದಾಖಲೆಗಳು ಮಾತ್ರ. ಈ 3 ದಾಖಲೆಗಳು ಎಲ್ಲರ ಹತ್ರನೂ ಇದೆ. ಆದರೆ ಒಂದು ಮನೆಯಲ್ಲಿ ತುಂಬ ವರ್ಷಗಳಿಂದ ಇತ್ತು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕೇವಲ ಈ 3 ದಾಖಲೆಗಳೇ ಸಾಕಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಮೊದಲನೇದಾಗಿ ಆ ಜಮೀನಿಗೆ ಅಂದರೆ ನಿವೇಶನಕ್ಕೆ, ಆ ಮನೆ ಕಟ್ಕೊಂಡಿರುವಂಥ ಜಮೀನಿಗೆ ಹಕ್ಕುಪತ್ರ ಇರಬೇಕಾಗುತ್ತೆ. ಇದು ನೀವು ಖರೀದಿ ಮಾಡಿದ್ದು ಅಂತಂದರೆ ನಿಮ್ಮ ಹತ್ರ ಸೇಲ್ ಡೀಡ್ ಇರಬೇಕಾಗುತ್ತೆ, ಅಥವಾ ನಿಮ್ಗೆ ಯಾರಾದರೂ ದಾನ ಕೊಟ್ಟಿದ್ದು ಅಂತಂದರೆ ಗಿಫ್ಟ್ ಡೀಡ್ ಇರಬೇಕಾಗುತ್ತೆ, ಅಥವಾ ನಿಮ್ಗೆ ಯಾವುದಾದ್ರೂ ಸರ್ಕಾರದಿಂದ ಯಾವುದಾದ್ರೂ ಯೋಜನೆ ಅಡಿಯಲ್ಲಿ ಬಂದಿರುವಂಥದ್ದಾದರೆ ಅದಕ್ಕೆ ಸರಿಯಾದ ಏನು 94A ಅಡಿಯಲ್ಲಿ ನಿಮಗೆ ಹಕ್ಕುಪತ್ರಗಳು ವಿತರಣೆ ಆಗಿರಬೇಕು. ಸೊ ಈ 3 ದಾಖಲೆಗಳು ಯಾವ ಒಬ್ಬ ಕುಟುಂಬಗಳ ಕೈಯಲ್ಲೂ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇದೀಗ ದಾಖಲಾತಿ ಪರಿಶೀಲನೆಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ಇಲ್ಲಿರುವಂಥ ನಿರಾಶ್ರಿತರಿಗೆ, ಸಂತ್ರಸ್ತರಿಗೆ ಅವರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರು ಕೂಡ ಅವರಿಗೆ ಮನೆಯನ್ನು ಕೊಡೋದಕ್ಕೆ ವಿಳಂಬ ಆಗ್ತಾ ಇರುವಂಥ ಪ್ರಮುಖ ಕಾರಣ. ಮತ್ತು ಈ ಮೊದಲ ಹಂತದಲ್ಲಿ 25-26 ಕುಟುಂಬಗಳಿಗೆ ಏನು ಮನೆಯನ್ನು ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು, ಇವರ ದಾಖಲೆಗಳಲ್ಲೂ ಕೂಡ ಸರಿಯಾದ ಪತ್ರಗಳಿಲ್ಲ, ಮಾಹಿತಿಗಳಿಲ್ಲ ಅನ್ನುವಂಥದ್ದು ಇದೀಗ ಬೆಳಕಿಗೆ ಬರ್ತಾ ಇರುವಂಥ ಮಾಹಿತಿ. ಇದ್ರ ಬಗ್ಗೆ ಖುದ್ದು ನ್ಯೂಸ್ 18 ಅಧಿಕಾರಿಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ 26 ಮಂದಿಗೆ ಏನು ಹಕ್ಕುಪತ್ರವನ್ನು ಏನು ಜನವರಿ 9ನೇ ತಾರೀಕು ಶುಕ್ರವಾರ ದಿನ ಹಂಚಿಕೆ ಮಾಡಬೇಕಾಗಿತ್ತು, ಜಿಲ್ಲಾಡಳಿತದಿಂದ ಅವರಿಗೆ ದೃಢೀಕರಣ ದಾಖಲಾತಿ ಪತ್ರವೂ ಕೂಡ ಇನ್ನು ಬರದೇ ಇರುವಂಥ ಕಾರಣಕ್ಕಾಗಿ ಅವರ ಹಂಚಿಕೆ ಕಾರ್ಯ ವಿಳಂಬ ಆಗೋಗ್ತಾ ಇದೆ. ಒಂದೊಮ್ಮೆ ಜಿಲ್ಲಾಡಳಿತ ತಹಶೀಲ್ದಾರ್ ಮುಖಾಂತರವಾಗಿ ಎಷ್ಟು ವೇಗವಾಗಿ ಅವರು ಅಲ್ಲಿದ್ದರು ಅನ್ನೋದಕ್ಕೆ ಒಂದು ದೃಢೀಕರಣ ದಾಖಲಾತಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ, ಅದರ ಆಧಾರದ ಮೇಲೆಗೆ ಹಕ್ಕುಪತ್ರಗಳನ್ನು ಇಶ್ಯೂ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಸರ್ಕಾರ ಈ 25 ಮನೆಗಳ ದಾಖಲಾತಿ ದೃಢೀಕರಣ ಪತ್ರವನ್ನು ಬೆಂಗಳೂರು ಜಿಲ್ಲಾಡಳಿತದಲ್ಲೂ ಮುಖ್ಯವಾಗಿ ಬೆಂಗಳೂರು ಉತ್ತರ ವಿಭಾಗದ ತಹಶೀಲ್ದಾರರಿಂದ ಬರೋದಕ್ಕೆ ಕಾಯ್ತಾ ಇರುವಂಥದ್ದು. ಅದು ಬಂದ ಕೂಡಲೇ 25 ಜನರಿಗೆ ಅಥವಾ 25 ಕುಟುಂಬಕ್ಕೆ ಮನೆಗಳನ್ನು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗಿರುವಂಥ ಫ್ಲ್ಯಾಟ್ಗಳನ್ನು ಆ ಫ್ಲ್ಯಾಟ್ಗಳ ಹಕ್ಕುಪತ್ರವನ್ನು ಹಂಚಿಕೆ ಮಾಡುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಿಷ್ಟು ಒಂದು ಕಡೆ. ಆರಂಭಿಕವಾಗಿ 25 ಕುಟುಂಬಗಳಿಗೆ ಅಥವಾ 26 ಕುಟುಂಬಗಳಿಗೆ ಏನು ಮನೆಯನ್ನು ಹಂಚ್ತೀವಿ ಅಂತ ನಿನ್ನೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದರು. ಸೊ ಅದರ ಪ್ರಕಾರವಾಗಿ 26 ಜನರಿಗೆ ಇನ್ನೂ ಕೂಡ ವಸತಿಯನ್ನು ಅಂದರೆ ಮನೆಗಳನ್ನು ಹಂಚಿಕೆ ಆಗದೇ ಇರೋದಕ್ಕೆ ಕಾರಣಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ. ಸೊ ಉಳಿದಿರುವಂತಹ 120 ಅಥವಾ 130 ಮಂದಿಗೆ ಯಾಕೆ ಮೊದಲನೇ ಹಂತದಲ್ಲಿ ಮನೆ ಅಥವಾ ಅವರ ಹೆಸರು ಪಟ್ಟಿಗೆ ಸೇರಿಸ್ಕೊಂಡಿಲ್ಲ ಸರ್ಕಾರ ಅನ್ನುವಂಥದ್ದನ್ನು ನಾನು ಒಂದಿಷ್ಟು ಮಾಹಿತಿಗಳನ್ನು ನಿಮ್ಗೆ ಹಂಚ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಖುದ್ದು ನ್ಯೂಸ್ 18 ಅಲ್ಲಿ ಉತ್ತರ ವಿಭಾಗದ ನಗರ ಪಾಲಿಕೆ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತದ ಉತ್ತರ ವಿಭಾಗದ ಅಧಿಕಾರಿಗಳ ಜೊತೆಗೂ ಮಾತಾಡಿದಂಥ ಸಂದರ್ಭದಲ್ಲಿ ಈ ಉಳಿದಿರುವಂಥ ಜನರು ಯಾರಿದ್ದಾರೆ ಕುಟುಂಬಗಳು ಅವರ ಬಳಿ
ಇದುವರೆಗೂ ಸರ್ಕಾರದ ಮಾನದಂಡ ಈಡೇರಿಕೆಯಾಗುವಂಥ ಯಾವೊಂದೂ ದಾಖಲೆಗಳಿಲ್ಲ ಅನ್ನುವಂಥದ್ದು ಅವರ ವಾದ. ಅಂದರೆ ಮುಖ್ಯವಾಗಿ ಇಲ್ಲಿ ಮಾನದಂಡ ಅಂತಂದರೆ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ, ನಮ್ಮ ಹತ್ರ ಬೆಸ್ಕಾಮ್ಗೆ ಕರೆಂಟ್ ಬಿಲ್ ಕಟ್ಟಿರುವಂಥ ಚೀಟಿ ಇದೆ, ರಿಸಿಪ್ಟ್ ಇದೆ, ಜೊತೆಗೆ ನಮ್ಮ ಹತ್ರ ವೋಟರ್ ಐ ಡಿ ಇದೆ, ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅನ್ನುವಂಥ ದಾಖಲೆಗಳೆಲ್ಲವೂ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಕೆಲವರ ಬಳಿ ಇದೆ ಕೂಡ. ಆದರೆ ಒಂದು ಜಮೀನು ನಿಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಮತ್ತು ಎಗೇನ್ ಅದಷ್ಟೇ ದಾಖಲೆಗಳು ಪೂರಕವಾಗಿ ಸಾಕಾಗಲ್ಲ ಅನ್ನುವಂಥದ್ದು ಸರ್ಕಾರದ ವಾದ. ಸೊ ಹಾಗಿದ್ರೆ ಅಲ್ಲಿ ಉಳಿದಿರುವಂಥ 125-130 ಮಂದಿಗೆ ಯಾವ ಆಧಾರದ ಮೇಲೆಗೆ ಸರ್ಕಾರ ಮನೆಯನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ ಅಂತಂದರೆ, ಮೊದಲನೇದಾಗಿ ಕೆಲವೊಂದು ಮಾನದಂಡಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಸರ್ಕಾರಕ್ಕೆ. ಅದರಲ್ಲಿ ಮೊದಲನೇ ಅಂಶ, ಕರ್ನಾಟಕದ ಬೆಂಗಳೂರಿನ ಹೊರತಾಗಿ ಅವರು ಕರ್ನಾಟಕದ ಬೇರೆ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ವಾಸ ಇರಬೇಕು. ಅಂದರೆ ಇವರಿಗಾಗಲೇ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಈ ವಾಸ ಇರುವಂಥ 130 ಕುಟುಂಬಗಳು ಕರ್ನಾಟಕದ ಬೇರೆ ಜಿಲ್ಲೆಯವರು ಆಗಿರಬೇಕು ಅಂತ. ಸೊ ಆ ಬೇರೆ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ 5 ವರ್ಷಗಳಿಂದ ಅವರು ವಾಸ ಇರಬೇಕು ಅನ್ನುವಂಥದ್ದು 2 ಪ್ರಮುಖ ಅಂಶಗಳನ್ನು ಇದೀಗ ಸರ್ಕಾರ ಕೇಳ್ತಾ ಇರುವಂಥದ್ದು. ಈ 2 ಮಾನದಂಡಗಳನ್ನು ಈಡೇರಿಕೆಯಾಗುವಂಥವರಿಗೆ ಮಾತ್ರ ಮನೆಗಳನ್ನು ಹಂಚಿಕೆ ಮಾಡ್ತೀವಿ. ಮತ್ತು ಬೇರೆ ರಾಜ್ಯಗಳಿಂದ ಬಂದಂಥವ್ರು, ಈ 130 ಕುಟುಂಬಗಳಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ 15-20-25 ವರ್ಷಗಳಿಂದ ವಾಸ ಮಾಡ್ತಿರ್ತಾರೆ. ಸೊ ಅವರಿಗೆ ಈ ಮಾನದಂಡ ಅಪ್ಲೈ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅವ್ರಿಗೆ ಈ ಮಾನದಂಡ ಅಪ್ಲೈ ಆಗೋದಿಲ್ಲ. ಬಿಕಾಸ್ ಅವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ವಲಸೆಯಾಗಿ ಬಂದು ಇಲ್ಲಿ ನೆಲೆಸ್ಕೊಂಡಿರ್ತಾರೆ. ವೆದರ್ ದೇ ಆರ್ 30-40 ವರ್ಷ ಇಲ್ಲೇ ವಾಸ ಮಾಡ್ತಿದ್ರು ಕೂಡ ಅವರನ್ನು ಯಾವ ರೀತಿಯಾಗಿ ಫಿಲ್ಟರ್ ಮಾಡಿ ಅವರಿಗೆ ಮನೆ ಕೊಡಬೇಕು, ಯಾವ ಆಧಾರದ ಮೇಲೆಗೆ ಮನೆ ಕೊಡಬೇಕು, ಮತ್ತು ಸರ್ಕಾರದ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದೆಲ್ಲ ನೋಡಿದ ಮೇಲೆ ಅವರಿಗೆ ಮನೆ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಸೊ ಹೀಗಾಗಿ 167 ಕುಟುಂಬಗಳ ಪೈಕಿ 25 ಕುಟುಂಬಗಳ ದಾಖಲಾತಿಗಳು ಬಹುತೇಕ ಅಂತಿಮವಾಗಿದೆ. ಬೆಂಗಳೂರು ನಗರ ಜಿಲ್ಲಾಡಳಿತದ ಉತ್ತರ ವಿಭಾಗದ ತಹಶೀಲ್ದಾರ್ನಿಂದ ದಾಖಲಾತಿ ದೃಢೀಕರಣ ಪತ್ರ ಬಂದ ತಕ್ಷಣ ಅವರನ್ನು ಕರೆದು ಕಾರ್ಯಕ್ರಮವನ್ನು ಮಾಡಿ ಅವರ ಕೈಗೆ 25 ಕುಟುಂಬಗಳ ಕೈಗೆ ಹಕ್ಕುಪತ್ರವನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಇದರ ಹೊರತಾಗಿರುವಂಥ ಕುಟುಂಬಗಳಿಗೆ ನಾನು ಈಗಾಗಲೇ ಹೇಳಿದೆ, ಅವರು ಕನ್ನಡಿಗರಾಗಿದ್ದರೆ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅವರು ಇಲ್ಲಿ ಬಂದರು ಅನ್ನುವಂಥದ್ದನ್ನು ನೋಡಿ ಅವರಿಗೆ ಮನೆಗಳನ್ನು ಹಂಚಿಕೆ ಮಾಡ್ತಾರೆ. ಆದರೆ ರಾಜ್ಯದಿಂದ ಹೊರಗಡೆಯಿಂದ ಬಂದಿರೋರಿಗೆ ಮನೆ ಸಿಗೋದು ಬಹಳ ಅನುಮಾನ. ಸರ್ಕಾರ ಯಾವ ರೀತಿಯಾಗಿ ಇದನ್ನು ಟ್ಯಾಕಲ್ ಮಾಡುತ್ತೆ, ಹೆಂಗೆ ಇದನ್ನು ಬಗೆಹರಿಸುತ್ತೆ ಅನ್ನುವಂಥದ್ದು ಸರ್ಕಾರಕ್ಕೆ ಬಿಟ್ಟಿರುವಂಥ ವಿಚಾರ. ಇದಿಷ್ಟು ಕೋಗಿಲು ಕ್ರಾಸ್ನಲ್ಲಿ, ಫಕೀರ್ ಕಾಲನಿ ಮತ್ತು ವಸೀಂ ಲೇಔಟ್ನಲ್ಲಿ ನಡೆದಿರುವಂಥ ಮನೆ ತೆರವುಗಳ ವಿಚಾರವಾಗಿ ನಡೆದಿರುವಂಥ ಈವರೆಗಿನ ಅಪ್ಡೇಟ್ಗಳು. ಜೊತೆಗೆ ಇಲ್ಲಿ ಬಾಂಗ್ಲಾದಿಂದ ಬಂದಿರೋರಿದ್ದಾರೆ, ಬಿಹಾರದಿಂದ ಬಂದಿರೋರಿದ್ದಾರೆ, ಜೊತೆಗೆ ಉತ್ತರ ಪ್ರದೇಶದ ರಾಜ್ಯದಿಂದ ಬಂದಿರೋರಿದ್ದಾರೆ. ಸೊ ಹೀಗಾಗಿ ಇವರಿಗೆ ನಾವು ಮನೆ ಕೊಡಲೇಬೇಕಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಸಹಜವಾಗಿ ಉಟ್ಕೊಂಡಿದೆ. ಸೊ ಹೀಗಾಗಿ ಇವರ ಹಿನ್ನೆಲೆಯನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸರ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ನಾರ್ತ್ ಈಸ್ಟ್ DCP ಆಗಿರುವಂಥ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸರು ಒಂದು ತಂಡನ ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ಅವರ ಆಧಾರ್ ಮಾಹಿತಿಯನ್ನು ವೆರಿಫೈ ಮಾಡ್ತಾ ಇರುವಂಥದ್ದು ಪೊಲೀಸರ ತಂಡ. ಇದು ಕೇಂದ್ರ ಸರ್ಕಾರದ ಆಧಾರನ್ನು ಇಶ್ಯೂ ಮಾಡುವಂಥ ಇಲಾಖೆಯ ಜೊತೆ ಸಂಪರ್ಕವನ್ನು ಸಾಧಿಸಿ ಅವ್ರ ಜೊತೆ ಮಾಹಿತಿಯನ್ನು ಕೇಳಿಕೊಂಡು ಇವರು ಯಾವ ರಾಜ್ಯದವರು ಅನ್ನೋದನ್ನು ಕಲೆ ಹಾಕಿ ಆ ರಾಜ್ಯದಲ್ಲಿ ಇವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿದ ಮೇಲೆ ಅಷ್ಟೇ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಅಧಿಕಾರಿಗಳು ಈಗಾಗಲೇ ಕೊಟ್ಟಿರುವಂಥ ಮಾಹಿತಿ. ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಇದೇ ರೀತಿಯಾಗಿರುವಂಥ ಬ್ಯಾಕ್ಗ್ರೌಂಡ್ ಚೆಕ್ ಅಥವಾ ಬ್ಯಾಕ್ಗ್ರೌಂಡ್ ವೆರಿಫೈ ಆದಮೇಲೆ ಅವರಿಗೆಲ್ಲರಿಗೂ ಕೂಡ ಮನೆ ಹಂಚೋಕ್ಕೆ ಸಾಧ್ಯ ಅನ್ನುವಂಥ ವರದಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಇದಿಷ್ಟು ಕೋಗಿಲು ಕ್ರಾಸ್ ಮತ್ತು ವಸೀಂ ಕಾಲನಿ ಮತ್ತು ಫಕೀರ್ ಕಾಲನಿಯಲ್ಲಿ ನಡೆದಿರುವಂಥ ಡೆಮಾಲಿಷನ್ಗೆ ವಿಚಾರವಾಗಿ ನಡೆದಿರುವಂಥ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳು ಈಗ ಆರಂಭಿಕ ಹಂತದಲ್ಲಿ 25 ಕುಟುಂಬಗಳಿಗೆ ಮನೆ ಹಂಚೋದಕ್ಕೆ ಸರ್ಕಾರ ಮುಂದಾಗಿರೋದಂತೂ ನಿಜ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.